ಹೇಗೆ ಬಳಸಬೇಕು ಅಂತ ಬ್ರಾಹ್ಮಣಗಳು ಹೇಳ್ತಾರೆ. ಅದನ್ನ ಇನ್ನೂ ಹೆಚ್ಚಿನ ಅಧ್ಯಯನ ಮಾಡಿ ಕಾಡಿನಲ್ಲಿದ್ದಾಗ ಹೇಗೆ ಬದುಕಬೇಕು ಅನ್ನೋದನ್ನ ಆರಣ್ಯಕಗಳು ಹೇಳ್ತಾರೆ. ಮತ್ತೆ ಈ ಮೂರರಲ್ಲೂ ಹೇಳಿದ ಸಂಗತಿಯ ಸಾರ ಏನು? ಮುಖ್ಯವಾಗಿ ಉಪಾಸನೆಯ ಭಾಗ, ಅಂದ್ರೆ ಹೆಚ್ಚು ಅಂತರಂಗದ ಪ್ರಪಂಚದ ಕಡೆಗೆ ಕರೆದೊಯ್ಯುವ ಅತ್ಯಂತ ರಸಘಟ್ಟಿಯ ವೇದಾಂತದ ಚಿಂತನೆಗಳು ಸಿಗುವಂಥದ್ದು ಉಪನಿಷತ್ತಿನಲ್ಲಿ. ಉಪನಿಷತ್ತು ಅಂದ್ರೆ ಉಪರಿ ನಿಷಾದಯತಿ, ಮನಸ್ಸನ್ನು ಎಲಿವೇಟ್ ಮಾಡುತ್ತೆ. ನಾವು ಎಲ್ಲಿದ್ರೂ ಕೂಡ ಆನಂದವಾಗಿದ್ದೇವೆ ಅಂದ್ರೆ ಸರಿ ಇದ್ದೇವೆ ಅಂತ ಅರ್ಥ. ತಡ ಆಯ್ತು ಅಂತ ಕಿರಿಕಿರಿ ಆಗುದು, ಅಥವಾ ಯಾರೋ ಬೈತಾರೆ ಅಂತ ನಾವು ಅವರಿಗೆ ರಿಯಾಕ್ಟ್ ಆಗುವುದಕ್ಕೆ ಹತ್ತಾರು ಯೋಚನೆ ಮಾಡುವುದು, ಮಳೆ ಬಂತು ಅಂತ ಬೇಸರ, ಬಿಸಿಲಾಯ್ತು ಅಂತ ಬೇಸರ, ಒಟ್ಟು ಎಲ್ಲದಕ್ಕೂ ನಮಗೆ ಬೇಸರವೇ. ಯಾವುದನ್ನು ನಾವು ಸಹಿಸಿಕೊಳ್ಳದ ಸ್ಥಿತಿಗೆ ಹೋಗ್ತಾ ಇದ್ದೇವೆ ಅಂದ್ರೆ ಆಗ ಸ್ವಲ್ಪ ಉಪನಿಷತ್ತಿನ ಪಾಠ ಕೇಳಬೇಕು. ಉಪನಿಷತ್ತು ಹೇಳುತ್ತೆ, ನೀನ್ ಏನ್ ಅನ್ಕೊಂಡ್ರು ಅದು ಆಗ್ಬೇಕು ಅಂತ ಏನಿಲ್ಲ, ನೀನ್ ಆಗ್ಬಾರ್ದು ಅಂತ ತಡಿಲಿಕ್ಕೆ ಹೋದ್ರು ಅದು ಆಗದೇ ಇರುವುದು ಅಂತ ಏನಿಲ್ಲ. ಬಂದುದನ್ನು ಬಾರನೆಂಬುದ ಬಿಡು, ಇದೇ ಬದುಕಿಗೆ ಹರ್ಷದ ದಾರಿ. ಇದನ್ನ ಸಾರವಾಗಿ ಉಪನಿಷತ್ತನ್ನು ತಿಳಿಸಿಕೊಡುತ್ತೆ. ಉಪರಿ ನಿಷಾದಯತಿ, ನಮ್ಮ ಮನಸ್ಸನ್ನ ಅತ್ಯಂತ ಸಮಾಧಾನಯುಕ್ತವಾಗಿ ಬದುಕುವುದಕ್ಕೆ ಹೇಗೆ ಬೇಕು. ಬರೀ ಸಮಾಧಾನ ಅಂತ ಮಾತ್ರ ಅಲ್ಲ, ಸಮಾಧಾನ ಎಲ್ಲಿ ಸಿಗುತ್ತೆ ಅಂದ್ರೆ ಉಪರಿ ಅಂತಂದ್ರೆ ಎಲ್ಲವೂ ಭಗವಂತನ ನಿಯಮನದ ಅಡಿಯಲ್ಲಿ ನಡೆಯುತ್ತೆ ಅನ್ನೋದು ಪ್ರತಿ ಕ್ಷಣವೂ ನಮಗೆ ನೆನಪಿದ್ರೆ ಮಾತ್ರ ಅದು ಸರಿ ಹೋಗುತ್ತೆ. ಹೇಳುವಾಗ ಕೆನ್ನೆ ತಟ್ಟಿ ಊದಿಸ್ಕೊಳ್ತೇವೆ ಬಿಟ್ರೆ ಆಮೇಲೆ ಮತ್ತೆ ಸಮಸ್ಯೆ ಬಂದಾಗ ದೇವರು ಇಲ್ಲ ದಿನರು ಇಲ್ಲ. ಹಾಗಾದ್ರೆ ಅದು ದಾರಿ ಮತ್ತೆ ಎಲ್ಲೋ ಬೇರೆ ಅದು ತಪ್ಪು ಅಂತಲ್ಲ, ಅಥವಾ ಅದು ಮಹಾ ಅಪರಾಧ ಅಂತಲ್ಲ. ಮನುಷ್ಯನ ಮನಸ್ಸಿನ ಸಹಜ ಸ್ಥಿತಿ ಅದು. ಒಂದ್ ಕಡೆ ಯೋಚಿಸ್ತಾ ಇರುತ್ತೆ, 10 ಕವಲು ದಾರಿಗಳು ಸಿಗ್ತಾ ಇರುತ್ತೆ. ಎಲ್ಲ ಕಡೆಗೂ ಒಂದು ಹೋಗಿ ಬರೋಣ ಅಂತ ಮನಸ್ಸು ಎಲ್ಲೆಲ್ಲೋ ಹೋಗುತ್ತೆ, ಮತ್ತೆ ಮೇನ್ ದಾರಿ ಬಿಟ್ಟು ಹೋಗುತ್ತೆ. ಆಗ ದೇವರು ಮರೆತು ಹೋಗ್ತಾರೆ, ಎಲ್ಲೆಲ್ಲೂ ತಿರುಗ್ತಾ ಇರ್ತಾರೆ. ಹೋಗಿ ನಾವು ಮತ್ತೆ ಯೋಚನೆ ಮಾಡ್ತೇವೆ, ಅಯ್ಯೋ ಈ ದಾರಿ ಹೋದ್ರೆ ಆ ಊರಿಗೆ ಹೋಗಲ್ಲ, ಮತ್ತೆ ವಾಪಸ್ ಬರ್ತೇವೆ. ನಾವು ಹೋಗುವಾಗ ಹಿಂದೆ ಹೋಗುವಾಗ ಹೀಗಿರ್ಲಿಲ್ಲ, ಇದಲ್ಲ ದಾರಿ, ಮತ್ತೆ ಸರಿ ಮಾಡ್ಕೊಂಡು ಮತ್ತೆ ಮೇನ್ ರೋಡಿಗೆ ಹೇಗೆ ಬರ್ತೇವೋ ಹಾಗೆ ಮನಸ್ಸು ಎಲ್ಲೆಲ್ಲಿ ಹೋದದ್ದೇ ದೊಡ್ಡ ತಪ್ಪಲ್ಲ, ಹೋದ್ಮೇಲೆ ವಾಪಸ್ ಬರದೇ ಇರು ತಪ್ಪು. ವಾಪಸ್ ನೆನಪಾಯ್ತು, ಮತ್ತೆ ಆ ದಾರಿಯಲ್ಲಿ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ನಮಗೆ ಉಪನಿಷತ್ತು ದಾರಿ ತೋರಿಸುತ್ತೆ. ಅದಕ್ಕೆ ರಹಸ್ಯವಾದ ವಿದ್ಯೆ ಅಂತ ಹೇಳ್ತಾರೆ. ರಹಸ್ಯ ಅಂದ್ರೆ ಏನು ಅಂದ್ರೆ ಅದನ್ನ ಅವರು ನೇರವಾಗಿ ಪೂರ್ತಿ ಎಲ್ಲರಿಗೂ ಓಪನ್ ಟು ಆಲ್ ಅನ್ನೋ ರೀತಿಯಲ್ಲಿ ಹೇಳಲ್ಲ. ಯಾಕೆ ಅಂದ್ರೆ ಯಾರಿಗೆ ಪ್ರಶ್ನೆ